ಹಾಗಾದ್ರೆ ಭವಿಷ್ಯದಲ್ಲಿ ಒಂದು ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಡಗೈ ಸಮುದಾಯಕ್ಕೆ ಸೇರಿದಾರೆ, ಬಲಗೈ ಸಮುದಾಯಕ್ಕೆ ಸೇರಿದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ, ಸಂಶೋಧನೆ ಆಗುತ್ತೆ, ಒಂದಿನ ಸತ್ಯ ಹೊರಗಡೆಗೆ ಬರುತ್ತೆ ಈ ಈ ತೀವ್ರತೆಯನ್ನು ನೋಡಿದ್ರೆ. ರಾಘು, ಇವತ್ತು ನಿಮ್ಮ ಹತ್ರ ಚಾಲೆಂಜ್ ಮಾಡಿ ಹೋಗ್ತಾ ಇದ್ದೀನಿ. ಒಲೆ ಸಮಾಜದವ್ರಿಗೆ ಎಲ್ಲರಿಗೂ ಹೇಳ್ಬಿಡಿ, ರಿಸರ್ಚ್ ಮಾಡಿ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅಂತ. ನಾನು ರಿಸರ್ಚ್ ಮಾಡಿ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಅಂಬೇಡ್ಕರ್ ಅವರು ಮಾದಿಗ ಸಮಾಜಕ್ಕೆ ಸೇರ್ತಾರ, ವಲಯ ಸಮಾಜಕ್ಕೆ ಸೇರ್ತಾರ ಅನ್ನೋದು ಒಂದು ಚರ್ಚೆ ಮಾಡೋಣ. ರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ನಿಮ್ದು ಅಂತ. ಆಗ್ಲಿ ಬಿಡಿ. ಈಗೆಲ್ಲ ಒಲೆಯರಲ್ಲ, ಅಂಬೇಡ್ಕರ್ ನಮ್ಮ ಜಾತಿಯವರು ಅಂತ ಹಿಡಿದು ಕಟ್ಟಾಕಳಕ್ಕೆ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ತಿಳಿಪಡಿಸಿ ಅಂಬೇಡ್ಕರ್ ಅವರು ಎಲ್ಲ ಜಾತಿಗೂ ಸೇರಿದವರು, ದೇಶಕ್ಕೆ ಸೇರಿದವರು ಅಂತ ಸಾರ್ತೀವಿ ನಾವು ಅದನ್ನ ಸಾರ್ತೀವಿ. ಅದು ಅಂಬೇಡ್ಕರ್ ಅವರೇನು ಕಾನ್ಸ್ಟಿಟ್ಯೂಷನ್ ಬರೀ ಏನು ಅದು ಪರಿಶಿಷ್ಟ ಜಾತಿಗೆ ಒಲೆಯರ್ಗೆ ಬರ್ದಿರೋದ? ಎಲ್ಲ ಜಾತಿ ಧರ್ಮದವ್ರಿಗೂ ಬರ್ದಿರೋಂಥದ್ದು ಅದು. ಅಂಬೇಡ್ಕರ್ನ ಯಾಕೆ ಜಾತಿಗೆ ಹೋಲಿಸ್ತಿದ್ರೆ? ನೀವು ಜಾತಿದೇ ವಾದ ಮಾಡೋದಾದ್ರೆ ನೀವು ಇನ್ನೂ ಒಂದು ಹೇಳೋಗ್ತೀನಿ ನಿಮ್ಮ ಪ್ರಶ್ನೆಯಲ್ಲಿ. ನಾನು ಯಾವುದೇ ಜಾತಿ ಒಂದು ಗುರ್ತಾಗಬೇಕಂದ್ರೆ ಮೂಲ ಕಸಿಬಿದ್ದ ಗುರ್ತಾಗೋದು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.